ಹೇಳಿದ್ನಲ್ಲ ಮನೆ ಬಂದಿದ್ದಿಲ್ಲನ್ರಿ ಲಗ್ನ ಪತ್ರಿಕೆ ಕೊಡಾಕ. ಹಾ 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 ಹೌದು ಬಂದಿದ್ರಲ್ಲ ಮೊನ್ನೆ. ಹೋಗಿ ಬಾ ಅಲ್ಲ, ಯಾರು ಬೇಡ ಅಂದ್ರೆ. ಹಂಗಲ್ರಿ ಅತ್ತಿಯವ್ರ, ಹೋಗಿ ಬರೋದೇನ ಆತ್ರಿ, ಆದ್ರೆ ಏನು ಆಯರ್ ಕೊಡ್ಬೇಕಂತೇಳಿ ಗೊತ್ತಾಗೋಲ್ತ್ರಿ ಅತ್ತಿಯವ್ರ ನನಗೆ. ಅಯ್ಯರ ರೊಕ್ಕ ಕೊಡು. ಏಟ್ರಿ ಅತ್ತಿಯವ್ರ? ಏನು 51 ರೂಪಾಯಿ ಕೊಡಕತ್ತೇನ, ಏನು 101 ರೂಪಾಯಿ ಕೊಡಕತ್ತೆ? ಮರ್ಯಾದೆ ಪ್ರಶ್ನೆ. ಈಗ ನೀನು ಏಟ್ ಆಯರ್ ಮಾಡಿದ್ರು ನಿನಗೇನು ಅನ್ನೋಂಗಿಲ್ವಾ? ಅಲ್ಲಿ ಗಂಡ ಮನೆಯಿಂದ ಹೋಗಿರ್ತೀಯಲ್ಲ ಇಲ್ಲಿಂತ್ರ, ಅಲ್ಲಿ ಗಂಡ ಮನೆ ಎಂತ ಕಣ್ಗಡಿದಾವ ಅನ್ನಂಗೆ ನಮಗಂತಾರ. ಒಂದು ಮತ್ತು ಸಂಬಂಧಿಕರು ಅಂತೀವಿ, ಕೊಡು ಒಂದು 200, ಒಂದು 300, ಕೊಡು ಒಂದು 500 ರೂಪಾಯಿ ಕೊಡು. ನಿನಗೆ ಹಂಗೆ ಬೇಕಾದವ್ರು ಇದ್ರೆ ಭಾಳ. ಅಯ್ಯೋ ಅತ್ತಿಯವ್ರ, ಬ್ಯಾಡ್ರಿ ಅತ್ತಿಯವ್ರ, ರೊಕ್ಕೇನ್ರಿ ಅತ್ತಿಯವ್ರ, ಖರ್ಚಾಗಿ ಹೋಗತಿ. ಅಲ್ಲ ಅದೇನು ಖರ್ಚಾಗಿ ಹೋದ್ಬಿಟ್ಲೆ ನಮ್ದೇನು ನೆನಪು ಉಳಿತೈತೇನ್ರಿ ಅತ್ತಿಯವ್ರ? ಬ್ಯಾಡ್ರಿ, ಏನಾರ ಒಂದು ಐಟಮ್ ಕೊಟ್ರೆ ಆ ವಸ್ತು ನೋಡುತ್ತಲೇ ನೆನಪಕ್ಕತಿ, ಹಿಂಗೆ ಕೊಟ್ಟಿದ್ದೆ ನಮ್ಮ ರತ್ನ ಅಂತೇಳಿ ನೆನಪರ ಆಕತಿ. ಹೌದಿಲ್ರಿ ಅತ್ತಿಯವ್ರ? ಅದಕ್ಕೆ ರೊಕ್ಕ ಬ್ಯಾಡ್ರಿ ಅತ್ತಿಯವ್ರ, ಬೇರೆ ಏನು ಕೊಡ್ಲಿ ಹೇಳ್ರಿ. ಅಯ್ಯೋ ಯವ್ವ, ನಿಂಗೆ ಏನು ತಿಂತಿತ್ತು ಅದನ್ನು ಕೊಡುವ ತಾಯಿ. ಅಯ್ಯೋ ಅಲ್ರಿ ಅತ್ತಿಯವ್ರ, ಏನು ತಿಂತಿತ್ತು ಅದನ್ನು ಕೊಡು ಅಂತಂದ್ರೆ ಹಿಂದಾಗಡೆ ನಾ ಏನಾರ ಕೊಟ್ಟು ಆಮೇಲೆ ನೋಡಿ ಅತ್ತೆ ಅದಕ್ಕೆ ಒಂದು ಮಾತು ಕೇಳಲಿಲ್ಲ, ಈಕಿಗೆ ಏನು ತಿಂತಿತ್ತು ಅದನ್ನ ಮಾಡ್ತಾಳೆ ಈಕಿ, ಅತ್ತೆ ಅಂದ್ರೆ ಕಿಮ್ಮತ್ತು ಇಲ್ಲಿಗೆ ಎಳಕಾಸಿಂದ ಅಂತ ಅನ್ಬೇಕನ್ರಿ ಅತ್ತಿಯವ್ರ? ನೀವು ನಮ್ಮ ನೋವು ಇದ್ದಂಗೆ ಗೊತ್ತನ್ರಿ ಅತ್ತಿಯವ್ರ. ಬ್ಯಾಡ್ರಿ ಅತ್ತಿಯವ್ರ, ನಿಮ್ಮ ಮನ್ಸಿಗೆ ನೋವಾಗುವಂಗೆ ನಾ ಏನು ಮಾಡೋದಿಲ್ಲಪ್ಪ. ನಾನು ನಿಮ್ಮ ಮಾತು ಕೇಳಾರ್ದ ಏನು ಮಾಡೋದಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಸೊಸಿ ಅನ್ಬೇಕು ನಿನಗೆ ನೋಡುವ. ಸೊಸಿ ಆಫ್ ದ ಇಯರ್ ಇಲ್ಲ ಸೊಸಿ ಆಫ್ ದ ವಿಡಿಯೋ ಅಂತೇಳಿ ನಿನಗೆ ಬಿರುದು ಕೊಡ್ಬೇಕು, ಗೊತ್ತನ? ಅದೇನಂತಾರಲ್ಲ ಬೆಸ್ಟ್ ಆಫ್ ಪ್ರಾಣೇಶ್ ಅಂತೇಳಿ, ಹಂಗೆ ಬೆಸ್ಟ್ ಆಫ್ ರತ್ನ, ಬೆಸ್ಟ್ ಆಫ್ ಶಾಂತಕ್ಕನ್ ಸೊಸಿ ಅಂತೇಳಿ ಅವಾರ್ಡ್ ಕೊಟ್ರ ತಗೋರಿ. ಒಂದು ನಾ ಈ ಸಲ ನಮ್ಮ ಓಣ್ಯಾಗ ಏನಾರ ಫಂಕ್ಷನ್ ಇದ್ದಾಗ ಮೊದಲಿಗೆ ಅವಾರ್ಡ್ ಕೊಡೋದನ್ನ ರೆಕಮೆಂಡ್ ಮಾಡಿದ್ರಾತ. ಅಯ್ಯೋ ಅತ್ತಿಯವ್ರ, ಭಾಳ ಹೊಗಳಕ್ಕೆ ಹೋಗ್ಬೇಡ್ರಿಪ್ಪ, ನನಗೆ ನಮ್ಮನೆ ನಾಚಿಗೆ ಬರ್ತೈತಿ. ಅದೆಲ್ಲ ಬಿಡ್ರಿ ಹೋಲಿ. ಈಗ ಮದ್ವೆಗೆ ಏನು ಆಯರ್ ಕೊಡ್ಲಿರಿ ಅತ್ತಿಯವ್ರ? ನನಗೆ ರಾತ್ರಿ ಎಲ್ಲ ಚಿಂತೆ ಮಾಡಿ 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 ನಿದ್ದಿನ ಬಂದಿಲ್ಲ, ಗೊತ್ತನ್ರಿ ಅತ್ತಿಯವ್ರ? ನಿನ್ನೆ ಬೆಳತಾನ ಎಚ್ಚರದೇನೆ, ಗೊತ್ತನ್ರಿ ಅತ್ತಿಯವ್ರ? ಯುದ್ಧ ಗೆದ್ದಂಗ ಆತ. ಹಂಗಾರ ಹಿಂಗೆ ಮಾಡ, ಒಂದು ಯಾವ್ದಾರ ರಾಧಾಕೃಷ್ಣಂದ ಫೋಟೋರ, ಗಣಪನ ಫೋಟೋನಾರ, ಇಲ್ಲ ಅವು ಇವು ಬರ್ತಾವಲ್ಲ, ಅವು ಏನವು ಗಾಜಿಂದ ಅವು ಬೌಲ್ಗತೆ, ಅವು ಜಾಮೂನ್ ತಿನ್ನು ಬಟ್ಲ ಅಂತಾವರ ಏನಾರ ಕೊಟ್ಬಿಡು, ಆಗ್ಬೇಕತಿ. ಏನ ರಾಧಾಕೃಷ್ಣ ಗಣಪನ ಫೋಟೋ ಬ್ಯಾಡ್ರಿ ಅತ್ತಿಯವ್ರ, ಅವೆಲ್ಲ ಏನು ಆತು ಮನೆ ಒಳಗೆ ಹಾಕಿದ್ರು ಚಲೋ, ಉಪಯೋಗ ಆಗ್ಬೇಕತ್ತಿಯವ್ರ. ಖಾಲಿ ಶೋಕೇಶಿ ಗಿಡವ ಆಗ್ಬಾರ್ದು, ಉಪಯೋಗ ಆಗುವಂತ ಕೊಟ್ರೆ ಒಂದು ಮಾತಪ್ಪ. ಎಮ್ಮೆಲಿ ಗಾಜಿನ ಬಟ್ಲಾಗಿಟ್ಲಾ ಕೊಟ್ರೆ ಅವು ಎಲ್ಲಿ ತಳಗ್ ಬಿದ್ರು ಹೊಡೆದಾಗ ಹೋತವಕ್ಕೆ, ಮತ್ತೆ ಕೈಗೆ ಹತ್ತುಂಗಲವ. ಬ್ಯಾಡ್ರಿ ಅತ್ತಿಯವ್ರ, ಬೇರೆ ಏನ್ರ ಹೇಳ್ರಿ. ಏನು ಹಿಂಗೆ ತಿಳಿದು ಕೊಡು ಹೋಗ. ಬ್ಯಾಡ್ರಿ ಅತ್ತಿಯವ್ರ, ನೀವೇ ಹೇಳ್ರಿ. ಹಂಗಾರ ಒಂದು ಚಲೋ ಸೀರೆ ಕೊಟ್ಬಿಡು. ಹುಡುಗಿ ಕಡೆ ಇದಾರಲ್ಲ ನೀವು, ಹಂಗಾರ ಒಂದು ಚಲೋ ಸೀರೆ ಕೊಟ್ಬಿಡು, ಆಗಿ ಹೋಗತಿ. ಹುಡುಗನ ಕಡೆ ಏನ್ರ ಯಾಕೆ ಮಾಡ್ಕೋವಲ್ರಾಕತ್ತಾಗ, ಹುಡುಗಿ ಕಡೆ ಒಂದು 1500 2000 ರೂಪಾಯಿದಾಗ ಒಂದು ಚಲೋ ಸೀರೆ ಬರ್ತೈತಿ, ಒಯ್ದು ಆಯರ್ ಮಾಡ್ಬಿಡು. 1500 2000 ರೂಪಾಯಿ ಸೀರೆ ಅತ್ತಿಯವ್ರ? ಇನ್ನ ಮಟ್ಟ ನಾನ 2000 ರೂಪಾಯಿ ಸೀರೆ ಹುಟ್ಟಿಲ್ರಿ, ಮದ್ವೆ ಅಂತ ಒಂದು ಸೀರೆ ಬಿಟ್ರ, ಗೊತ್ತನ್ರಿ? ಬ್ಯಾಡ್ರಿ ಅತ್ತಿಯವ್ರ, 1500 2000 ಕೊಟ್ಟು ಆ ಬಿಡಾಡಿ ನಾ ಯಾಕೆ ಸೀರೆ ಒಯ್ಲಿ? ಬೇಕಾದ್ರೆ ಓದಾಳ ಎಲ್ಲ ಮಾಡಿ ತಿಂಗಳು ಪಗಾರ ತೊಗೊಳಕತ್ತಾಳ, ಅಷ್ಟಕ್ಕೆ ನಾವು ಎಲ್ಲಿ ಸೀರೆ ಕೊಟ್ಟಿದ್ದು ಹಾಕಿ ಇಟ್ಕೊಂಡು ಉಟ್ಕೋಬೇಕಾಗೈತಿ. ಆದ್ರೆ ಈಗಿನ ಕಾಲದಾಗ ಎಲ್ಲಿ ಸೀರೆ ಉಡ್ತಾವ್ರಿ, ಬರೀ ಪ್ಯಾಂಟು ಹಿಂಗೆ ಸಿವ್ಕೊಂಡು ಅಡ್ಡಾಡ್ತಾವ. ನಾವೇನು ಹಿಂಗದೇವ್ ಅಂದ್ರೆ ಎಲ್ಲರೂ ಹಿಂಗೆ ಇರ್ತಾರನ್ರಿ? ಬ್ಯಾಡ್ರಿ ಅತ್ತಿಯವ್ರ, 1500 2000 ರೂಪಾಯಿ ಸೀರೆ ಹೊಟ್ಟೆಲ್ಲ ಉರ್ತಿತ್ತು ನನಗೆ. ನಾನ ಇನ್ನ ಮಟ್ಟ ಅಷ್ಟು ರೇಟಿನ ಸೀರೆ ಹುಟ್ಟಿಲ್ರಿ ಅತ್ತಿಯವ್ರ. ಬೇಡ ಬೇಡ, ಬೇರೆ ಏನ್ರ ಹೇಳ್ರಿ. ಸುಳ್ಳ ಅವ್ವ ರೊಕ್ಕ ದಂಡ. ಇದು ನನ್ನ ಸೊಸಿ ಅಂದ್ರೆ ನೋಡ್ರಿ, ರೊಕ್ಕದ ಬಗ್ಗೆ ಹೆಂಗೆ ಯೋಚನೆ ಮಾಡ್ತಾಳ ನೋಡಿ ನನ್ನ ಸೊಸಿ. ನೀವ ಮೆಚ್ಕೋಬೇಕು ನಿಮ್ಮ ಸೊಸಿನ. ಇರೋಡ ನಿನಗೆ ತಿಳಿದಿದ್ದು ಕೊಡು, ಸೀರಿನಾರ ಕೊಟ್ಕೋ, ವಾಟೆನಾರ ಕೊಟ್ಕೋ, ದಬ್ರಿನಾರ ಕೊಟ್ಕೋ, ಚಮಚೆನಾರ ಕೊಟ್ಕೋ, ಏನಾರ ಕೊಟ್ಕೋ, ನನ್ನ ಕೈ ಬಿಟ್ಬಿಡು. ಏನು ಹೋಗಿ ಏನಾರ ಕೊಟ್ಕೋ ಹೋಗತ್ತ. ಅತ್ತಿಯವ್ರ ಅಲ್ರಿ ಅತ್ತಿಯವ್ರ, ನಾನು ನಿಮ್ಮನ್ನ ಬಿಟ್ಟು ವ್ಯವಹಾರ ಮಾಡಿದ್ರೆ ನಿಮ್ಮ ಮನ್ಸಿಗೆ ನೋವು ಆಗಂಗಿಲ್ಲ. ಇರಕ್ಕೆ ಒಬ್ಬಕ್ಕೆ ಸೊಸಿ ನನ್ನ ಮಾತು ಕೇಳಿಲ್ಲ ನಂಗೆ ಆಗಲ್ಲ. ಬ್ಯಾಡ್ರಿ ಅತ್ತಿಯವ್ರ, ನೀವು ಏನು ಹೇಳ್ತೀರ ಅದನ್ನ ಕೊಡ್ತೇನೆ ನಾನು. ಅಯ್ಯೋ ಏನು ಹೇಳಿ ಪೈಕಿಗೆ. ಹಂಗಾರ ಅವು ಏನೋ ಬಕ್ಕಿ ಅಂತಾರಲ್ಲ, ಅವು ಹೂವು ಭಾಳ ಅಷ್ಟು ಇರ್ತಾವಲ್ಲವ, ಬಕ್ಕಿ ಬಕ್ಕಿ. ಅಯ್ಯೋ ಯವ್ವ, ಅದು ಬಕ್ಕಿ ಅಲ್ವೇ, ಬೊಕ್ಕೆ. ಎಂತದ ಒಂದು ಕೊಕ್ಕೆ, ಬಕ್ಕೆ ಕೊಕ್ಕೆ, ಅಂತ ಹೂವಿನ ಬಕ್ಕಿ ಕೊಟ್ಬಿಡು. ಅಯ್ಯ, ಫಂಕ್ಷನ್ ಮುಗಿದ್ ಮರನೇ ದಿನ ಫಂಕ್ಷನ್ ಮುಗಿದೊಳಗೆ ಬಾಡಿ ಹೋಗಿರ್ತೈತಿ ಈ ಬಿಸಿಲಿಗೆ. ಮುಗಿದು ಒತ್ತಿ ಪಿಚ್ಚಲ್ಲಿ ಮನೆಗೆ ಹೋಗ್ತಾರ ಅವ್ರು ಅಷ್ಟೇ. ಅದೆಲ್ಲಿ ನಾನು ಪುಳಿತೈತಿ ಇಂಥ ಕೊಟ್ಟಿದ್ರು ಬಿಟ್ಟಿದ್ರು ಅಂತೇಳಿ ಬೇರೆ ಐತಿಯಾರ, ಏನು ಉಪಯೋಗ ಹೇಳ್ತೀರ ನೀವು? ನೋಡ, ಬಾಯಿ ಸೂಜಿದಾರ ತಗೊಂಡು ಹೊಲಿಗೆನ ಹಾಕ್ಬಿಡ್ತೀನಿ ಈ ಸಲ. ಏನಾರ ಯಾಕೆ ಕೊಟ್ಕೊಂಡು ಹಾಕೊಂಡು ಬಿದ್ಕೊಂಡು ಹೋಗು. ಅಯ್ಯೋ ಹಂಗಲ್ರಿ ಅತ್ತಿಯವ್ರ, ಏನಪ್ಪ ಏನು ಕೊಡ್ಬೇಕಂತೇಳಿ ಗೊತ್ತಾಗೋಲ್ತ್ರಿ ಅತ್ತಿಯವ್ರ. ಹಿಂಗಾಗಿ ರಾತ್ರೆಲ್ಲ ನಿದ್ದೆ ಎತ್ತಿಲ್ಲ ನನಗೆ. ಅದು ಹೋಲ್ಬಿಡು, ನಿನ್ನ ಮದುವೆಯಾಗ ಅವ್ರು ಏನು ಕೊಟ್ಟಿದ್ರು ನಿಂಗೇನ್ರ ನೆನಪೈತೇನೆ? ನನ್ನ ಮದುವೆಯಾಗ ಒಂದು ಮಸಿ ಕುಂಚಿಗೆ ಅಂತದ ಒಂದು ಸೀರೆ ತಂದು ಕೊಟ್ಟಿದ್ರು. ಆತಲ್ಲ ಮತ್ತೆ, ಅಂತ ಸೀರೆ ಅವ್ರು ಕೊಟ್ಟಾರಂದ್ರೆ ಮತ್ತೆ ನೀ ಯಾಕಷ್ಟು ತುಟ್ಟಿ ಐತಿ? ನೀನು ಒಂದು 400-500 ರೂಪಾಯಿದಾಗ ಒಂದು ಸೀರೆ ಒಯ್ದು ಆಯರ್ ಮಾಡು. ಅಯ್ಯೋ ಅತ್ತಿಯವ್ರ, ಅಲ್ರಿ ನಾನು ಅವ್ರು ಆಯರ್ ಮಾಡಿದ್ರ ಈಗ ನಮ್ಮ ಮದುವೆಗೆ ಬೈದ್ವಿ, ಬಾಯಿಗೆ ಬಂದಂಗೆ ಬೈದ್ವಿ, ಎಂತ ಕೊಟ್ಟಾವ ನೋಡಿ ಸೀರೆ ಮೆಸಿ ಇರ್ವಿ ಅಂತದಂತೇಳಿ. ಈಗ ನಾನು ಇಲ್ಲಿಂದ ಸೀರೆ ಒಯ್ದು ಆಯರ್ ಮಾಡಿದ್ರೆ ಅವ್ರು ಏನಂತ ಗೊತ್ತನ? ಅವೆಂತ ಹೋದವ ಗಂಡಿನ ಮನಿವು, ಅಲ್ಲ ಈ ಗಂಡನ ಮನಿವು ಎಂತ ಬಿಕ್ಕೇಡಿ ಹೋದವ ನೋಡು, ಹೊಟ್ಟಿಗೆ ನಾನಾ ತಿಂತಾವ, ಸಕಡೆ ತಿಂತಾವ, ಇಂಥ ಸೀರೆ ಕೊಟ್ಟವ ಇವ. ಹಂಗಾರಿದ್ರೆ ಗಂಡನ ಮನಿ ಬರಬರಿ ಇಲ್ಲ ಅಂತೇಳಿ ಆಡ್ಕೊಂಡಾಗಂಗಲ್ಲನ್ರಿ ಅತ್ತಿಯವ್ರ. ಅವ್ರ ಮುಂದೆ ನಿಮ್ಮ ಮರ್ಯಾದೆ ಹೋಗ್ಬೇಕಾ? ಅದು ಒಂದು 500-600 ರೂಪಾಯಿ ಸೀರೆಯಾಗ ಅವ್ರಂತಾರ ಇಲ್ಲ, ನೀ ಅಂದೆಲ್ ಒಟ್ಟು
ಏನಾರ ಕೊಟ್ಕೋ ಹೋಗ ಅತ್ತಾಗ. ಅದಕ್ಕೆ ನಾ ಅನ್ಕೊಂಡೆ ನೋಡ್ರಿ ಅತ್ತಿಯವ್ರ, ಸುಮ್ಮನೆ ರೊಕ್ಕ ಯಾರು ಮಾಡ್ಬಿಡ್ತೇನೆ ಬಿಡ್ರಿ ಅತ್ತಿಯವ್ರ. ಹಾ ರೊಕ್ಕ ಅಲ್ಲ ಈಗ ನಾ ರೊಕ್ಕ ಯಾರ್ ಮಾಡಂದಿದ್ದಕ್ಕ ಬೇಡ ಅತ್ತಿಯವ್ರ, ಅದೇನ್ ರೊಕ್ಕ ಖರ್ಚಾಗಿ ಹೋಗತಿ ಅಂದಿ, ಈಗ ಮತ್ತೆ ರೊಕ್ಕ ಯಾರ್ ಮಾಡಕೊಂಟೇನ? ಹಂಗಲ್ರಿ ಅತ್ತಿಯವ್ರ, ಯಾಕಂದ್ರೆ ರೊಕ್ಕ ಯಾಕೆ ಯಾರು ಮಾಡ್ತೇನೆ ಅಂದ್ರೆ ನಾವೀಗ ಏನಾರು ಐಟಮ್ ಕೊಟ್ವಿ ಅಂದ್ರೆ ಅವ್ರು ಅದನ್ನ ಇಟ್ಕೋತಾರ. ಅದನ್ನ ನಾವು ರೊಕ್ಕ ಯಾರು ಮಾಡಿದ್ರೆ ಪಾಪ ಏನಾರ ಮದುವೆ ಆಗಿ ಹೈರಾಣ ಆಗಿರ್ತಾವ ಖರ್ಚು ಮಾಡಿ ಹಿಂಗೆ ನಾವು ಅವರೊಂದು 100 200 300 ಹಿಂಗೆ ಬಂದಿದ್ದು ರೊಕ್ಕನ ಕುಡ್ಸಿಟ್ಕೊಂಡ್ರೆ ಮತ್ತೊಂದು ಐಟಮ್ ಬರುವಷ್ಟು ರೊಕ್ಕ ಆಕತ್ತೆ ಅವರಿಗೆ. ಅದಕ್ಕೆ ರೊಕ್ಕನ ಕೊಟ್ಬಿಟ್ರೆ ನೆನೆಸ್ತಾವಲ್ಲ ಅಂತ. ಇದಕ್ಕೇನ್ ಕಡಿಮೆ ಇಲ್ಲ ನೀನು, ಕೊಡ್ತಿ ರೊಕ್ಕನ 501 ರೂಪಾಯಿ ಕೊಡು. ಬಿಡ್ರಿ ಅತ್ತಿಯವ್ರ, 501 ರೂಪಾಯಿ ಭಾಳ ಆತಪ್ಪ. ಮತ್ತೆ 501 ಕೊಡ್ಲಿಲ್ಲ ಅಂದ್ರೆ ಎಷ್ಟು ಕೊಡ್ತಿ? 301 ರೂಪಾಯಿ ಕೊಡು ಹೋಲತ್ತಾಗ. ಅಯ್ಯೋ ಅತ್ತಿಯವ್ರ, 300 ರೂಪಾಯಿಗೆ ಇನ್ನೊಂದು 200 ರೂಪಾಯಿ ಹಾಕಿದ್ರೆ ಮತ್ತೆ ಮನೆಗೆ ಶಾಂತಿ ಬರ್ತೈತಿ ಒಂದು 15 ದಿನದ್ದು. ಸುಮ್ ಕುಂದ್ರಿ ಅತ್ತಿಯವ್ರ, 300 ರೂಪಾಯಿ ಬೇಡ, ಬೇಕಾರೆ 51 ರೂಪಾಯಿ ಕೊಡ್ತಾನೆ ನೋಡ್ರಿ. ಹಾ 51? ಅವ್ರಿಗಿಂತ ಕೀಳಾದಿಲ್ಲ, ಅವಾಗ ಬೈಯಂಗಿಲ್ಲ ಗಂಡ ಮನೆಗೆ ಹಂಗ ಹಿಂಗ ಅಂತೇಳಿ. ಹಿಂಗ ಆಗ್ಬಿಡ್ತೈತಿ ನೋಡ್ರಿ ಅತ್ತಿಯವ್ರ. ರೊಕ್ಕ ಕೊಡೋದು ನನಗೆ ಏನಾರ ಕೈ ಬಿಚ್ಚಿ ಕೊಡೋದಂದ್ರೆ ನನಗೆ ಹೊಟ್ಟೆ ಸಂಕಟ ಬರ್ತೈತಿ. ಸುಮ್ಕ ಅತ್ತಿಯವ್ರ ಹಿಂಗೆ ಮಾಡ್ಬಿಡ್ಲೇನ್ರಿ, ನಮ್ಮ ಅವ್ನ ಮನೆಗೆ ಹೋಗ್ತೀನಿ. ನಮ್ಮ ಅವ್ನ ಮನೆಗೆ ಹೋಗಿ ನಮ್ಮ ಅವ್ನ ಕುಟ್ಟ ಗಾಡಿ ಹಾಕಿ ಹೋಗ್ಬಿಡ್ತಾನೆ. ಆತಲ್ಲ ನಮ್ಮ ಅವ್ನ ಮನೆಯಿಂದ ಬಂದಾನೆ ಅಂತ ಹೇಳ್ಬಿಡ್ತೀನಿ. ಆಗಿತ್ತು ನಮ್ಮ ಏನಾರ ಆಯರ್ ಮಾಡ್ತಾಳೆ, ಅದ್ರಾಗ ನಂದು ಒಂದು ಹೆಸರು ಬರ್ಸಿಬಿಡ್ತೀನಿ. ಆತಲ್ರಿ ಅತ್ತಿಯವ್ರ. ಏ ಕಬ್ರಿಗೇಡಿ, ಅಲ್ಲ ಆಯರ್ ಬರ್ಕೊಳ್ಳೋರು ಗಂಡ ಹೆಂಡತಿ ಹೆಸರು ಬರ್ಕೋತಾರ ಅಂದ್ರೆ ನಿಮ್ಮ ಅವ್ವ ನಿಮ್ಮ ಅಪ್ಪಂದು ಬರ್ಕೊಂತಾರ, ಅಡ್ರೆಸ್ ಬರ್ಕೋತಾರ. ನಿಂದು ನಿಮ್ಮ ಅವ್ವಂದು ಯಾಕೆ ಬರ್ಕೋತಾರಲೇ? ಅಯ್ಯೋ ಅತ್ತಿಯವ್ರ, ನಾ ಹಿಂಗೆ ಮಾಡ್ಬಿಡ್ತೇನೆ ಗೊತ್ತೇನ್ರಿ. ನಮ್ಮ ಅವನ ಹೆಸರು ಭಾಗ್ಯಮ್ಮ ಅಂತೇಳಿ, ಭಾಗ್ಯಮ್ಮ ಅವ್ರ ರತ್ನ ಹಿರೇಮಠ ಮತ್ತು ನಮ್ಮ ಒಂದು ಇದು ಹಿರೇಮಠ ಎಲ್ಲ ಕೂಡ ಬರ್ಸಿಬಿಡ್ತಾನೆ. ಹಂಗಂದ್ರೆ ಹೆಂಗಾಕತ್ತಂದ್ರೆ ಇಬ್ರು ಕೂಡ ರೊಕ್ಕ ಹಾಕಿ ಏನೋ ಒಂದು ಐಟಮ್ ತಂದಾರ ಅನ್ನೋ ಹಂಗೆ ಆಗಿಬಿಡ್ತೈತಿ. ನಮ್ದು 1000 ರೊಕ್ಕ ಉಳಿತೈತಿಲ್ರಿ ಅತ್ತಿಯವ್ರ. ಆಮೇಲೆ ಹೋಗು ಬರೋ ಗಾಡಿ ಖರ್ಚುನು ಉಳಿತೈತಿ. ನಾ ಏನಾರ ಒಂದು ಗಲ್ಬಸ್ಕಿ ಮಾಡಿ ಕಡ್ಸಲ ಬಡ್ಸ ಮಾಡಿ ಒಟ್ಟು ನನ್ನ ಹೆಸರು ಬರ್ಸಿದ್ರೆ ಆತಿಲ್ರಿ ಅತ್ತಿಯವ್ರ. ನೀವು ಯಾಕೆ ತಿಳಿ ಕೆಡಿಸ್ಕೊಂತೀರಿ? ಅಷ್ಟಪ್ಪ. ಈಗ ಹೋಗ್ಲಿಲ್ಲ ಅಂದ್ರೆ ಬರ್ಲಿಲ್ಲ ನೋಡನ್ನೋ ಎಷ್ಟು ಹೋಗಿರ್ಬೇಕು ಅನ್ನೋಂಗೆ ಆಕತ್ತೆ. ಹೋದ್ರು ಹಿಂಗೆಲ್ಲ ಏನೋ ನಾನು ಮಾಡಿದಪ್ಪ ಅಷ್ಟೇ. ಅಲ್ಲ ಬರ್ಸದ್ ಬರ್ಸ್ತಿ ಅಂದಾನಿ ಸಮಿ ಮಟ್ಟ ಅಂತೇಳಿ ನಮ್ದರ ಬರ್ಸ ಹಿರೇಮಠ ಅಂತ ಬರ್ಸಿದೆ ಅಂದ್ರೆ ನಿಮ್ಮ ಊರ್ ಮನಿ ದಕ್ಕತ್ತದ. ಹುಚ್ಚರಂತಕ್ಕೆ ಅನಂಸ ಮಟ್ಟ ಹಿರೇಮಠ ನಿಮ್ಮ ಒಂದು ನಮ್ದು ಅಂತ ಗೊತ್ತಾಗುದಿಲ್ಲನ? ಅವ್ರೇನ ನಿನ್ನಂಗ ಹುಚ್ಚಿ ಮಾಡಿ ಏನ ಪ್ಯಾಲಿ? ಅತ್ತಿಯವ್ರ, ನಾ ಹೇಳೇನ್ರಿ, ಫಸ್ಟ್ ನಮ್ಮ ಅವ್ನ ಕೈಯಿಂದ 1000 ಕವರ್ ತಗೊಂಡು ಸ್ಟೇಜ್ ಮ್ಯಾಗ ನಿಂತ್ಕೊಂಡು ಗಿಫ್ಟ್ ಬಾಕ್ಸ್ ನಾ ಫಸ್ಟ್ ಕೊಟ್ಟು ತಕೊಂತಾನೆ. ಹುಡುಗ ಹುಡುಗಿನ ಬಾಜುಕ್ ನಿಂತು ಆಮೇಲೆ ಅದನ್ನ ವಾಪಸ್ ತಗೊಂಡು ನಮ್ಮ ಅವ್ನ ಕೈ ಕೊಟ್ಟು ಕಳಿಸ್ತಾನೆ. ನಮ್ಮವನು ಅದ ಗಿಫ್ಟ್ ಬಾಕ್ಸ್ ಹಿಡ್ಕೊಂಡು ಫೋಟೋ ತೆಗೆಸ್ಕೊಂತಾಳ. ಅಲ್ಲಿಗೆ ಫೋಟೋ ನೋಡಿದಾಗ ಹಂಗಾರ ಓ ರತ್ನಾನು ಕೊಟ್ಟಾಳ, ಏನೋ ಗಿಫ್ಟ್ ತಂದಾಳ, ಹೆಸರು ಬರೀದು ತಪ್ಪೇತಿ ಅಂತ ಗೊತ್ತಾಕತ್ತೆ. ಆತಿಲ್ರಿ ಅತ್ತಿಯವ್ರ, ಹೆಂಗ ನಾವ ಅಂದಂಗ ಅತ್ತಿಯವ್ರ ನೀವು ಅಂದ್ರಲ್ಲಿ ಈಗ ಪ್ಯಾಲಿ ಅಂತೇಳಿ ನಮ್ಮ ದೊಡ್ಡಪ್ಪ ಸೆಲುಡಿ ದೊಡ್ಡಪ್ಪ ಹಿಂಗ ಅಂತಿದ್ ನೋಡ್ರಿ, ಪವ್ವ ಪ್ಯಾಲಿ ಅಂತೇಳಿ. ಉತ್ತರ ಕರ್ನಾಟಕದಾಗ ಇದೊಂದು ಫೇಮಸ್ ನೋಡ್ರಿ ಅತ್ತಿಯವ್ರ ಬೈಗಳ, ಪವ್ವ ಏ ಪ್ಯಾಲಿ ಅಂತೇಳಿ. ನನಗರ ಭಾಳ ಇಷ್ಟ ಆತ್ರಿ ಅತ್ತಿಯವ್ರ ಇದು ಬೈಗಳ. ನಮ್ಮ ದೊಡ್ಡಪ್ಪ ಹಿಂಗ ಬೈತಿದ್ನಲ್ಲ ಅವ್ರದೇ ನೆನಪಾತ್ ನೋಡ್ರಿ ಅತ್ತಿಯವ್ರ. ಇನ್ನೂ ಹೊಸ ಬೈಗಳ ಭಾಳ ಅದಾವ ಬಿಡ್ರಿ ನಿಮ್ಮ ಊರಾಗ. ಕೆರ್ಕೆರ್ಲ ಹೊಡಿತಿದ್ನೇ ಇಲ್ಲ ನಿಮ್ ದೊಡ್ಡಪ್ಪ, ನಾ ಹೊಡಿಲೇನ ಈಗ? ಯಾಕ್ರಿ ಅತ್ತಿಯವ್ರ? ಮತ್ತಿನ್ನೇನ ಅದೇಂತ ಕಂಜೂಸ ನೀನು? ಹೋಗು ಹೊಲತ್ತ ಚಾ ಮಾಡ್ಕೊಂಬರೋ. ನನ್ನ ಮಗಳು ಯಾಕ ಬಾಳ ತದ್ ಬಂದ್ ನಿಂತ ಏನೋ ಮಾತಾಡ್ಬೇಕು ಅನ್ನಕತ್ತದ, ನನಗೆ ಗೊತ್ತಾತಿಲ್ಲ ತಿನ್ಯಾಕತ್ತಾಳ. ಅತ್ತಿಯವ್ರ, ನನ್ನ ಜೀವನದಾಗ ಆಗದೆ ಇರುವಂತ ಪದ ಅಂದ್ರೆ ನಾ ದ್ವೇಷ ಮಾಡುವಂತ ಪದ ಈ ಚಾ ಮಾಡು. ಇದ ನನಗೆ ಆಗಿ ಬರೋದು ನೋಡ್ರಿ ಅತ್ತಿಯವ್ರ. ಅದೇಂತ ಚಾ ಕುಡಿತೀರಿ ಅತ್ತಿಯವ್ರ? ಅದೇನು ಶಕ್ತಿ ಬರಾಕ ಕುಡಿದ್ರೆ ಟಾಣಿಕ್ ಕಣ್ರಿ, ಅದೇನು ಶಕ್ತಿ ಬರಾಕ? ಚಾ 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 ಅಂತ ಬಡ್ಕೋತೀರಿ ನೋಡ್ರಪ್ಪ ತಗ. ಈ ಚಾ ನಾ ಏನ್ರ ಮಗನ ಒಂದು ದಿನ ನಮ್ಮ ದೇಶದ ಪ್ರಧಾನಮಂತ್ರಿ ಆಗ್ಬಿಟ್ಟೆ ಅಂತ ತಿಳ್ಕೊರಿ, ಚಾ ಪುಡಿನ ಬ್ಯಾನ್ ಮಾಡ್ಬಿಡ್ತೀನಿ, ಈ ಕಾಫಿ ಪುಡಿನ ಬ್ಯಾನ್ ಮಾಡ್ಬಿಡ್ತೀನಿ. ಹೊಟ್ಟೆ ಕೂಡ ತಿನ್ನೋದ ಬಂದ್ ಮಾಡ್ಬಿಡು, ಬ್ಯಾನ್ ಮಾಡ್ಬಿಡು, ಲಾಕ್ಡೌನ್ನಾಗ ಇದ್ದು ಬಿಡು ಅಂತ. ಅಂದ್ರೆ ಎಲ್ಲಾರು ಇಲ್ಲೇ ಹೊಂಟುಂಟ್ಲೆ ಶಟ್ ಸ್ಟ್ಯಾಂಡಿಗೆ ಆಗೋನು. ಅತ್ತಿಯವ್ರ, ನೀವು ಲಾಕ್ಡೌನ್ ಇದಕ್ಕೆ ನೆನಪಾತ್ ನೋಡ್ರಿ ನನಗೆ. ಲಾಕ್ಡೌನ್ದಾಗ ಇಷ್ಟು ಉಳಿತಾಯ ಮಾಡಿದ್ದೇರಿ ಅತ್ತಿಯವ್ರ. ನಾನು ಹೊರಗೆ ಹೋಗ್ತಿದ್ದಿಲ್ಲ, ಖರ್ಚು ಮಾಡ್ತಿದ್ದಿಲ್ಲ, ಏನು ದುಡಿಯಂಗಿಲ್ಲ ಅನ್ನೋದೊಂದ. ಆದ್ರೆ ಇದ್ದಿದ್ದನ್ನ ಜಾಗ ಗುಳ್ಸೇನ್ರಿ ಅತ್ತಿಯವ್ರ.